ಹಲೋ, ನಮಸ್ಕಾರ. ಈ ಮಾಧ್ಯಮದ ಪತ್ರಿಕಾ ಎಲ್ಲರಿಗೂ ಮೈಸೂರು ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಪತ್ರಿಕಾಗೋಷ್ಠಿ ನಡೆಸಿದ ಉದ್ದೇಶ ಏನೆಂದರೆ, ಕಳೆದ ವರ್ಷ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಕರಾಟೆ ಅಸೋಸಿಯೇಷನ್ ಸ್ಪೋರ್ಟ್ಸ್ ಕರಾಟೆನ ಉದ್ಘಾಟನೆ ಆಯಿತು. ಕಳೆದ ಬಾರಿ ಕೂಡ ಒಂದು ರಾಜ್ಯ ಮಟ್ಟದ ದಸರಾ ನವರಾತ್ರಿ ಪ್ರಯುಕ್ತ ಒಂದು ದಸರಾ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಬಾರಿ ಕೂಡ 2ನೇ ಬಾರಿಗೆ ಅಸೋಸಿಯೇಷನ್ ಪರವಾಗಿ ನಾವು ಮೈಸೂರು ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ವತಿಯಿಂದ ನಮ್ಮ ದಸರಾ ಫೆಸ್ಟಿವಲ್ ಪ್ರಯುಕ್ತ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನವರಾತ್ರಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಒಂದು ಕರಾಟೆ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ. 7ನೇ ತಾರೀಕು ವರ್ಜನ್ ಚರ್ಚ್ ಹಾಲ್ ಬನ್ನಿ ಮಂಟಪ LIC ಬಿಲ್ಡಿಂಗ್ ಪಕ್ಕ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮತ್ತು ಹಿಳಿಯ ಆಳ್ವಾರ್ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮತ್ತು ಜಯಪ್ರಕಾಶ್ ಸರ್ ಅವರು ಮಿನಿಸ್ಟರ್ ಆಫ್ ಡಿಫೆನ್ಸ್ ಅವರು ಕೂಡ ಇಲ್ಲಿಗೆ ಭಾಗವಹಿಸ್ತಾರೆ. ಮತ್ತು ತದನಂತರ ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀಕಾಂತ್ ಕೆ ತಳವಾರ್ ಸರ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಇನ್ನಾರ್ ಪೊಲೀಸ್ ಠಾಣೆ, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಲಯನೆಸ್ ವೆಂಕಟೇಶಣ್ಣ ಅವರು ಮಾಧ್ಯಮದಲ್ಲಿದ್ದಾರೆ, ಪತ್ರಿಕೆಯಲ್ಲಿದ್ದಾರೆ. ಮತ್ತು ಫಿಲ್ಮ್ ಡೈರೆಕ್ಟರ್ ಕೂಡ ಅವರು ಕೂಡ ಚೀಫ್ ಗೆಸ್ಟಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಹಿಂದನ್ ಬಾಬು ಅವರು ನಂಜನಗೂಡು ದೇವಸ್ಥಾನ ಶ್ರೀಕಂಠೇಶ್ವರ ದೇವಸ್ಥಾನ ಸಮಿತಿಯ ಮಾಜಿ ಅಧ್ಯಕ್ಷರು, ಅವರು ಕೂಡ ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ. ಮತ್ತು ಚಿದಾನಂದ್ ಅಂತ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸಮಿ ಹಜ್ಜು ಅವರು ನಗರ ಪಾಲಿಕೆ ಸದಸ್ಯರು, ವಾರ್ಡ್ ನಂಬರ್ 9, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳೇ ಭಾಗವಹಿಸ್ತಾ ಇದ್ದಾರೆ. 200-250 ಜನ ವಿದ್ಯಾರ್ಥಿಗಳು ಈ ಪಂದ್ಯಾವಳಿಯಲ್ಲಿ ಭಾಗವನ್ನು ವಹಿಸ್ತಾ ಇದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿರ್ತೇವೆ. ಮತ್ತು ಮೆಡಲ್ ಮತ್ತು ಸರ್ಟಿಫಿಕೇಟನ್ನು ಅಸೋಸಿಯೇಷನ್ ಪರವಾಗಿ ಕೊಡ್ತಾ ಇದ್ದೇವೆ. ಇಲ್ಲಿ 6 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಂದ 25 ವರ್ಷ ಒಳಗಿನ ಮತ್ತು ಹುಡುಗರು ಮತ್ತು ಹುಡುಗಿಯರು ಮತ್ತು ಮಹಿಳೆಯರು ಮತ್ತು ವುಮೆನ್ಸ್ ಎಲ್ಲರೂ ಪುರುಷರು ಭಾಗವಹಿಸ್ಬೋದು. ನಾಮಿನಲ್ಗೆ ಒಂದು ಎಂಟ್ರಿ ಫೀಸನ್ನು ಮಾಡಿರ್ತೇವೆ. ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಕಳೆದ ಎಲ್ಲ ಕರಾಟೆ ಮಾಸ್ಟರ್ಗಳು ಅವರವರ ವಿದ್ಯಾರ್ಥಿಗಳನ್ನ ಅಲ್ಲೇ ಅವರು ಟೀಮ್ ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಅಲ್ಲಿಗೆ ತರ್ತಾರೆ. ಈ ಕಾಂಟ್ಯಾಕ್ಟ್ ಮಾಡೋದಕ್ಕೆ 9945914526 ಮೈಸೂರು ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕರಾಟೆ ಸಂಘದ ಅಧ್ಯಕ್ಷರು ರಾಂಬೋಕರ್ ನಾನು. ಅಲ್ಲಿ ಏನಂದರೆ, ಪ್ರತಿ ಕರಾಟೆ ಮಾಸ್ಟರು ಕೂಡ ಉನ್ನತವಾಗಿದ್ದಾರೆ ಆರ್ಥಿಕವಾಗಿ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ MDSK ಟೀಮಿಂದ ಯಾರು ಆರ್ಥಿಕವಾಗಿ ಹಿಂದುಳಿದ ಅಂಥವ್ರಿಗೆ ನಮ್ಮ ಕೈಲಾದಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ MDSK ಅಂತ ಒಂದು ಇದನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಇಲ್ಲ ಸರ್, ಮುಂದೆ ಇಟ್ಟಿದ್ದೀವಿ ಹೆಜ್ಜೆ, ಯಾವುದೇ ಕಾರಣಕ್ಕೂ ಹಿಂದೆ ತೆಗಿಯಲ್ಲ ಸರ್. ಸೊ ಈಗ ಫ್ರೀ ಸೆಮಿನಾರ್ ಆಗ್ಬೋದು, ಬ್ಲಡ್ ಕ್ಯಾಂಪ್ ಆಗ್ಬೋದು, ಒಂದು ಕಾಂಪಿಟೇಷನ್ ಆಗ್ಬೋದು, ಮತ್ತು ಕೆಲವೊಂದು ಒಂದು ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ಕರಾಟೆ ಮಾಸ್ಟರ್ಸ್ ಯಾರೋ ತೀರೋಗಿರ್ತಾರೆ, ಅವ್ರಿಗೆ ನಾವು ನಮ್ಮ ಕೈಲ ಸಾಧ್ಯ ಎಷ್ಟು ಸಾಧ್ಯನೋ ಅಷ್ಟು ಅಮೌಂಟು ರಿಲೀಸ್ ಮಾಡೋ ಅಂಥದ್ದಾಗ್ಬೋದು. ಇವೆಲ್ಲ ಮಾಡ್ಕೊಬಂದಿದ್ದೀವಿ ಸರ್. ಲೊಕೇಶನ್